ವೆಲ್ಕಮ್ ಟು ಪಿ ಕೆ ವಿತ್ ಬೈಕ್ಸ್. ನಾನು MG ಕಮೆಂಟ್ನ ತಗೊಂಡಾಗಿಂದ ಎಲ್ಲ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರಿ, ನೀವು ಯಾಕೆ ಟಾಟಾ ನ್ಯಾನೋ ತಗೊಳ್ಳಿಲ್ಲ ಅಂತ. ಸೊ ನೋಡಿ, ನಾನು ಇವತ್ತು ಎರಡು ಗಾಡಿನೂ ಕಂಪ್ಯಾರಿಸನ್ ವೀಡಿಯೋ ಮಾಡ್ತಾ ಇದ್ದೀನಿ. ಮೊದಲು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಟಾಟಾ ನ್ಯಾನೋ 2018ರಲ್ಲೇ ಡಿಸ್ಕಂಟಿನ್ಯೂ ಆಗಿದೆ. ಅಂದರೆ ಟಾಟಾದವರು 2018ರಲ್ಲೇ ನ್ಯಾನೋನ ನಿಲ್ಲಿಸಿದ್ದಾರೆ. ಈ ಗಾಡಿ ಬಂದು ಭಾಸ್ಕರ್ ಅವ್ರದ್ದು, ಇವರು ನಮ್ಮೂರು ಪಕ್ಕನೇ ಇರೋದು. ಸರ್, ಇದು ಯಾವ ಮಾಡಲು ಗಾಡಿ ನಿಮ್ಮದು ಟಾಟಾ ನ್ಯಾನೋ? ಸರ್, ಇದು ಬಂದು 2011ನೇ ಮಾಡಲು. ನೀವು ಸೆಕೆಂಡ್ ಓನರಾ? ನಾನು ಥರ್ಡ್ ಓನರು. ಓಕೆ. ಎಷ್ಟು ಕೊಟ್ಟು ತಗೊಂಡ್ರಿ ನೀವು ಈ ಗಾಡಿನ? ನನಗೆ ಇದು 75,000 ಬಂತು. ನ್ಯಾನೋ ಹೆಂಗಿದೆ ನಿಮಗೆ? ಯಾವ ಥರ ಇದೆ ಫೀಲು? ಇಲ್ಲ, ನಮಗೆ ಬಡವ್ರ ಬಾದಾಮಿ ಅಂದಂಗೆ ನ್ಯಾನೋ ಗಾಡಿ ಓಕೆ. ಯಾಕೆಂದರೆ ಯಾವುದೇ ಮೇಂಟೆನೆನ್ಸು ತುಂಬ ಕಡಿಮೆ, ಲೋ ಮೇಂಟೆನೆನ್ಸು. ಒಂದು ಬೈಕ್ ಮೇಂಟೈನ್ ಮಾಡ್ದಂಗೆ. ಓಕೆ. ಇವತ್ತು ಸುಮಾರಾಗಿರೋ ಗಾಡಿಗೆ ಹೋಯ್ತೀನಿ ಅಂದ್ರೆ 1-1.5 ಲಕ್ಷ ಇಲ್ದೇ ಬರೋಲ್ಲ. ಹಂಗೆ ಹೋಲ್ಸ್ಕೊಂಡ್ರೆ ಫ್ಯಾಮಿಲಿ ಅಥವಾ ಮಳೆಗೆ ಚಳಿಗೆ ಓಕೆ 4 ಸೀಟು 5 ಸೀಟು ಆರಾಮಾಗಿ ಹೆವಿ ಲಗೇಜು ಹೆವಿ ಇದಕ್ಕೆಲ್ಲ ವರ್ಕೆಲ್ಲ ಆಯ್ತದೆ. ನಾವು ತುಂಬ ಫಂಕ್ಷನ್ನು ಅದಕ್ಕೆ ಇದಕ್ಕೆಲ್ಲ ಲಗೇಜ್ ಎಲ್ಲ ಇದೆಲ್ಲ ಮಾಡ್ತೀವಿ. ಓಕೆ. ಹಂಗಾಗಿ ನನಗಂತೂ ಭಾಳ ಲೈಕ್ ಆಯಿತು ನ್ಯಾನೋ ನಂದು. ಯಾಕೆಂದರೆ ಇದು ನಂದು ನ್ಯಾನೋ ಗಾಡಿ ಎರಡನೇ ಗಾಡಿ. ಫಸ್ಟ್ನೇ ಗಾಡಿ ತಗೊಂಡು ಅದು 1-2 ವರ್ಷ ಓಡಿಸಿ ಅದು ನ್ಯಾನೋನೇನಾ? ಅದು ನ್ಯಾನೋನೇ. ಓಕೆ. ನನಗೆ ನ್ಯಾನೋದಲ್ಲೇ ಇಷ್ಟ ಆಯಿತು ಮುಂಚೆನೂ. ಚೀಪ್ ಆ್ಯಂಡ್ ಬೆಸ್ಟು, ಅತಿ ಮೇಂಟೆನೆನ್ಸ್ ಕಾಸ್ಟ್ ಬರೋಲ್ಲ. ಅದು ಆಯಿಲ್ ಆಗಲಿ ಇನ್ನೊಂದಾಗಲಿ ಸರ್ವಿಸ್ ಆಗಲಿ ಯಾವುದೇ ಆಗಲಿ ಒಂಥರ ಬೈಕ್ ಮೇಂಟೈನ್ ಮಾಡ್ದಂಗೆ. ಹಂಗಾಗಿ ನ್ಯಾನೋ ನಮಗಂತೂ ಓಕೆ, ಬೇರೆಯವ್ರಿಗೆ ಇರಲಿ, ನನಗಂತೂ ತುಂಬ ಇಷ್ಟ. ನೆಕ್ಸ್ಟ್ ನಾನು ನ್ಯಾನೋ ತಗೊಂಡ್ರು ನ್ಯಾನೋನೇ ತಗೊಳ್ಳೋದು. ನ್ಯಾನೋ ಗಾಡಿನೇ ಇಷ್ಟ. ಬೇರೆ ಯಾವುದೇ ಅದೆಷ್ಟೇ ಕಡಿಮೆಗೆ ಬರ್ತದೆ ಅಂದರೂ ತಗೊಳ್ಳೋದು. ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ? ನಮ್ಮ ಫ್ಯಾಮಿಲಿ, ನಾನು, ನಮ್ಮ ತಾಯಿ, 2 ಮಕ್ಕಳು, ನಮ್ಮ ಮಿಸ್ಸಸ್ಸು. ಓಕೆ. ನಾವು 5 ಸೀಟ್ ಇದ್ದೀವಿ. 5 ಜನ ಆರಾಮಾಗಿ ಓಡಾಡ್ತೀರಾ ಗಾಡಿನಲ್ಲಿ? ಆರಾಮಾಗಿ. ಯಾರನ್ನೇ ಇನ್ನೊಬ್ಬರನ್ನ ಕೊಡು ಅಂತ ಕೇಳಂಗಿಲ್ಲ. ಓಕೆ. ಬೇಕು ಅಂದಾಗ ಒಬ್ಬನೇ ಸಿಂಗಲ್ ಆದರೆ ಬೈಕ್ ಮೇಂಟೈನ್ ಮಾಡ್ತೀನಿ. ಇನ್ನು ಡಬಲ್ ಫ್ಯಾಮಿಲಿ ಅಥವಾ 3-4 ಜನ 5 ಸೀಟ್ ಫಂಕ್ಷನು ಅದು ಇದು ಅಂದರೆ ನಾನು ಆರಾಮಾಗಿ ಮೇಂಟೈನ್. ಗಾಡಿ ಏನಾದ್ರು ತೊಂದರೆ ಕೊಟ್ಟಿದ್ಯಾ? ನಿಂತ್ಕೊಬಿಡೋದು ಸಡನ್ ಆಗಿ, ಆ ಥರ ಇಂಜಿನ್ ಪ್ರಾಬ್ಲಮ್ ಏನಾದ್ರು ಬರೋದು, ಆ ಥರ ಏನಾದ್ರು ತೊಂದರೆ ಆಗಿದೆಯಾ? ಇದುವರೆಗೂ ಯಾವಾಗಲೂ ಆ ಥರ ಆಗಿಲ್ಲ. ನಿಮ್ಮದು ಮೊದಲು ನ್ಯಾನೋ ಇತ್ತಲ್ಲ, ಎರಡರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ? ಒಂದು ಸರಿ ಇದಾಗಿತ್ತು, ಏನು ಕಾರ್ಬೊರೇಟ್ರು ಲೀಕ್ ಆಗಿ ಸ್ಟಾರ್ಟ್ ಆಗೋದು ಸ್ವಲ್ಪ ತೊಂದರೆ ಆಯ್ತಿತ್ತು. ಬಟ್ ಅದು ಚೇಂಜ್ ಮಾಡಿಸ್ಕೊಂಡೆ, ಹೊಸದಾಗಿ ಹಾಕ್ಸ್ಕೊಂಡೆ ಕಾರ್ಬೊರೇಟ್ರು. ಓಕೆ. ಅದು ಬಿಟ್ಟರೆ ಬೇರೆ ಯಾವತ್ತೂ ನನಗೆ ಯಾವುದೇ ಗಾಡಿ ಸಮಸ್ಯೆ. ಎಷ್ಟಾಯ್ತು ಅದು ಚೇಂಜ್ ಮಾಡಿಸಿದ್ದು? ಅದು ಕಾರ್ಬೊರೇಟ್ರು 3,000 ಪ್ಲಸ್ ಸರ್ವಿಸ್ ಎಲ್ಲ ಸೇರಿಸಿ ಟೋಟಲಿ 4,000 ರೂಪಾಯಿಲಿ ಅಷ್ಟೇ ಮುಗಿದೋಗಿತ್ತು. ಸೊ ಜಾಸ್ತಿ ಖರ್ಚು ಅಂದರೆ ಅಷ್ಟೇ ನೀವು ಮಾಡಿರೋದು? ಹೌದು. ನಾನು ತುಂಬ ಖರ್ಚು ಇಲ್ಲ, ಬೇರೆ ಯಾವುದಕ್ಕೂ ಹಾಕಿಲ್ಲ. ಈಗ ಒಂದೊಂದು ಗಾಡಿಗಳದ್ದು ಆ ಥರ ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ರೆ 20,000 30,000 ಎಲ್ಲ ಉಂಟಾಗುತ್ತೆ. ಹೌದು, ಖಂಡಿತ. ಹಾಗೇನೆ ಇನ್ನೊಂದು ಥರ ಕಮೆಂಟ್ ಮಾಡಿದ್ರಿ, ನ್ಯಾನೋ ಬಂದು 30ರಿಂದ 40 ಮೈಲೇಜ್ ಕೊಡುತ್ತೆ ಅಂತ. ಬಟ್ ಇದು ಆ ಥರ ಕೊಡಲ್ಲ. ಸರ್, ಮೈಲೇಜ್ ಎಷ್ಟು ಬರ್ತಿದೆ? ಖಂಡಿತ ಸರ್, ಇಲ್ಲ, ಆ ವಿಚಾರದಲ್ಲಿ ನಾನು ಚೆಕ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ 20 ಕಿಲೋಮೀಟ್ರಿಂದ 22. ಓಕೆ. 20ರಿಂದ 22 ಒಳ್ಳೆ ಮೈಲೇಜ್. ಅದು ಯಾರಿಗೂ ಗೊತ್ತಿರಲ್ಲ ಅನ್ಕೋತೀನಿ. ನಾನು ಚೆಕ್ ಮಾಡಿದ್ದೀನಿ. ಮೈನ್ ರೋಡ್ ಆದ್ರೆ 22, ಸ್ವಲ್ಪ ಶಾರ್ಟ್ ಕಟ್ ಆದ್ರೆ 20 ಅಂತ ಗ್ಯಾರಂಟಿ ಬರುತ್ತೆ. ಇದು ಪೆಟ್ರೋಲ್ ಡೀಸೆಲ್ ವೇರಿಯಂಟ್? ಪೆಟ್ರೋಲ್ ಸರ್, ನಮ್ದು ಪೆಟ್ರೋಲ್ ಗಾಡಿ. ಹಿಂದೇನು ಅಷ್ಟೇ, ಮುಂದೇನು ಅಷ್ಟೇ. ಅವ್ರವ್ರ ಲೈಕ್ ಅವ್ರವ್ರಿಗೆ ಇರ್ತದೆ, ದೊಡ್ಡದು ತಗೋಬೇಕು, ಇನ್ನೊಂದು ಮಾಡ್ಬೇಕು ಅಂತ. ನನಗೆ ತಗೊಂಡಂಗೆ ನಮಗೆ ತಿಳಿದಂಗೆ ನ್ಯಾನೋ ಬರ್ತಿದೆ. ಈಗ 70,000ಕ್ಕೆ ಒಂದು ಸ್ಪೆಂಡರ್ ಕೂಡ ಬರಲ್ಲ. ಹೌದು. ಆ ಪ್ರೈಸ್ಗೆ ಒಂದು 5 ಜನ ಆರಾಮಾಗಿ ಕೂತ್ಕೋಬಹುದು. ಹೌದು. ಜೊತೆಗೆ 4 ಡೋರ್ ಇದೆ. AC ಇದೆಯಾ? AC ಇದೆ. ಪವರ್ ವಿಂಡೋ. ಗಾಡಿನ ಸರ್ವಿಸ್ ಮಾಡಿಸ್ಬೇಕಂದ್ರೆ ಒಂದು ಸರ್ವಿಸ್ಗೆ ಎಷ್ಟು ಬರುತ್ತೆ ಸರ್? ನಾನು ಆಯಿಲ್ ಸರ್ವಿಸ್ಗೆ ಹೋದ್ರೆ ಆಯಿಲ್ಲು ಮತ್ತೆ ಕೂಲಂಟು ಟೋಟಲಿ ಸರ್ವಿಸು ಅಪ್ಡೇಟ್ ಸರ್ವಿಸ್ ಮಾಡ್ತಾರೆ. 4,000 ರೂಪಾಯಿ ಬಿಲ್ ಮಾಡ್ತಾರೆ. 4,000 ರೂಪಾಯಿ ಬಿಲ್ ಮಾಡ್ತಾರೆ. ವರ್ಷಕ್ಕೊಂದು ಸರ್ವಿಸಾ? ನಾನು ವರ್ಷಕ್ಕೆ ಅಂತ ಮಾಡ್ಸಲ್ಲ, ಒಂದು 5,000 ಕಿಲೋಮೀಟ್ರು. 5,000 ಕಿಲೋಮೀಟರ್? ಯಾಕಂದ್ರೆ ನಾನು ಕೆಲವು ಟೈಮ್ ತುಂಬ ಕಡಿಮೆ ಓಡಿಸ್ತೀನಿ. ಹಂಗಾಗಿ ವರ್ಷ ಅಂತಿಲ್ಲ, 6 ತಿಂಗಳು ಅಂತಿಲ್ಲ. ಏನಾರು ಫಂಕ್ಷನು ಅದು ಇದು ಜಾಸ್ತಿ ಓಡಿಸ್ತೀನಿ ಅಂತಾಗ ಮೈಲೇಜ್ ನೋಡ್ಕೊತೀನಿ, ಕಿಲೋಮೀಟರ್ ನೋಡ್ಕೊಂಡು. ಸೊ 5,000 ಕಿಲೋಮೀಟರ್ಗೆ ಒಂದ್ಸಲ ಮಾಡಿಸ್ತೀನಿ. ನಾವು ಇಲ್ಲಿಗೆ ಬಂದ್ವಲ್ಲ ರೋಡು, ಅದನ್ನ ವಿಡಿಯೋ ಮಾಡಬೇಕಿತ್ತು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹೆಂಗಿತ್ತು ಅಂದರೆ ಅದು ರೋಡು ಕೆರೆ ತಕ್ಕ ಹೋಗಿದ್ವಲ್ಲ, ಅದು ಯಾವ ಥರ ಇತ್ತು ಸರ್ ಅದು? ಈ ಗಾಡಿ ಅಂತೂ ತುಂಬ ಸ್ಟ್ರಗಲ್ ಮಾಡ್ತು, ಕಷ್ಟಪಡ್ತು. ಅಂದರೆ ಮಣ್ಣಲ್ಲಿ ಇದು ಸ್ಕಿಡ್ ಆಗುತ್ತೆ, ವೀಲ್ ಸ್ಕಿಡ್ ಆದರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಬಟ್ ಅದೇ ಥರ ಅಲ್ಲ, ಇಷ್ಟಪ್ಪ ಸೈಜ್ಗಳನ್ನೇ ಹತ್ತಿಸ್ಕೊಬಂದರು. ಸೊ ಸಖತ್ ರಫ್ ಆ್ಯಂಡ್ ಟಫ್ ಗಾಡಿ ಅದು. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೇನಿದ್ರು ಶೋಕಿಗೆ ಸ್ಮೂತಾಗಿ ಸಿಟಿ ಒಳಗಡೆ ಓಡ್ಸೋಕ್ಕೆ ಚೆನ್ನಾಗಿದೆ. ಬಟ್ ಅದಂತೂ ಹೆವಿ ರಫ್ ಆ್ಯಂಡ್ ಟಫು. ಆ ವಿಚಾರದಲ್ಲಿ ನ್ಯಾನೋ ಬೆಟ್ರು. ಯಾರಾದ್ರಲ್ಲಿ ನಾನು ಸುಮಾರು ಜನಕ್ಕೆ ಕಮೆಂಟ್ ಮಾಡ್ತೀನಿ ಹೊಸ್ದಾಗಿ ತಗೊಳ್ಳೋರಿಗೆ, ನ್ಯಾನೋಗೆ ಹೋಗಿ ಅಂತ. ಕೆಲವರು ಅವ್ರವ್ರ ಇಚ್ಛೆ ಹೇಳ್ತಾರೆ. ಬಟ್ ನಮಗಂತೂ ಅದರಲ್ಲೂ ತುಂಬ ಬಡವ್ರಿಗೆ
ನಮ್ಮ ಅಂತ ಇವ್ರಿಗೆ ಮಧ್ಯಮ ವರ್ಗದವ್ರಿಗೆಲ್ಲ ತುಂಬಾ ಒಳ್ಳೆ ಅಫೋರ್ಡಬಲ್ ಆಗಿ ಚೆನ್ನಾಗಿತ್ತು ಟಾಟಾದವ್ರದ್ದು. ಹೌದು. ಬಟ್ 2018ರಿಂದ ಈ ಗಾಡಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಹೌದು. ನಿಮ್ಗೆ ಏನ್ ಅನ್ಸುತ್ತೆ, ಮತ್ತೆ ಬಿಡ್ಬೇಕಾ ಈ ಗಾಡಿನ? ಬಿಟ್ರೆ ಎಲೆಕ್ಟ್ರಿಕಲ್ ಬಿಡ್ಬೇಕಾ ಇಲ್ಲ ಪೆಟ್ರೋಲ್ ಡೀಸೆಲ್ ಅಲ್ಲೇ ಬಿಡ್ಬೇಕಾ? ಏನ್ ಅನ್ಸುತ್ತೆ ನಿಮಗೆ? ಖಂಡಿತ ನನ್ಗೆ ಇವತ್ಗ್ಲೂ ಈಗ್ಲೂ ಬಿಟ್ಟಿದ್ದಾರೆ ಅಂತಾರೆ ನ್ಯಾನೋ. ಇಲ್ಲ ಬಿಟ್ಟಿಲ್ಲ ಇಲ್ಲ ಬರ್ಲಿಲ್ವಾ ಅದು? ಬರ್ಲಿಲ್ಲ. ಅದ್ ಸುಮ್ನೆ ಹೇಳ್ತಾನೆ ಇದಾರೆ 5 ವರ್ಷದಿಂದ ಬಿಡ್ತೀವಿ ಅಂತ. ಬಟ್ ಆಕ್ಚುಲಿ ಆ ಗಾಡಿ ಇದ್ದಿದ್ರೆ ನಾನು ಈ ಗಾಡಿ ತಗೋತಿರ್ಲಿಲ್ಲ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಅಲ್ಲ, ಎಲೆಕ್ಟ್ರಿಕಲ್ ಬಿಡ್ಬೇಕಿತ್ತು ನನಗೆ. ನನ್ನ ಮಗ ಬರತ್ತು ಅದೇ ಹೇಳ್ತಾನೆ, ಹಂಗೇನಾರು ಈಗ ಹೊಸ ಗಾಡಿ ಲಾಂಚ್ ಆಗೋದಲ್ಲ, ಹಂಗಾದ್ರೆ ಇದು ಕೊಟ್ಬಿಟ್ಟು ಆತರ ಅದನ್ನೇ ತಗೊಬಿಡೋಣ ನ್ಯಾನೋ ಗಾಡಿಯ. ನನ್ನ ದೊಡ್ಡ ಮಗ ವಿಶ್ವಾಸ, ಅವನು ಡ್ರೈವ್ ಮಾಡ್ತಾನೆ. ಈಗ 9th, ಅವನು 15 ವರ್ಷ, 9th ಸ್ಟ್ಯಾಂಡರ್ಡ್, 15 ವರ್ಷ. ಅವನಿಗೂ ಪಬ್ಲಿಕ್ ರೋಡ್ ಅಲ್ಲೆಲ್ಲ ಕೊಡಬೇಡಿ. ಯಾಕಂದ್ರೆ ನಾನು ಕಲ್ಸ್ಕೊಂಡಿದೀವಿ, ಬಟ್ ಗಾಡಿ ಕೊಡಲ್ಲ. ಕಳ್ಸಿ ಅವ್ನಿಗೆ ಕೊಡ್ಸಿದೀನಿ, ಬಟ್ ನಾವು ಗಾಡಿ ಎಲ್ಲ ಕೊಡಲ್ಲ. DL 18 ವರ್ಷ ಆದ್ಮೇಲೆ ಮುಚ್ಕೊಂಡ್ ಕೊಡಿ, ಅದೇನಿಲ್ಲ. ಮತ್ತೆ ಲಾಂಚ್ ಮಾಡಿದ್ರೆ ಹೊಸ ಗಾಡಿ ತಗೋತೀರಾ? ಹಂಗಾರೆ 100ಕ್ಕೆ 100 ಭಾಗ. ಅದು ನಾನು ಮೈಸೂರಿಗೆ ಬಂದದೇನೋ, ಎಲ್ಲಾರು ಓಡಾಡೋದೇನೋ ಗಾಡಿ ಅಂತ ನೋಡ್ತಾ ಇದೀನಿ. ಇಲ್ಲ ಸರ್, ಬಿಟ್ಟಿಲ್ಲ ಅದು. ಈಗ ನಿಮ್ಗೆ ಎಲೆಕ್ಟ್ರಿಕ್ ಬಿಡ್ಬೇಕಾ, ಪೆಟ್ರೋಲ್ ಬಿಡ್ಬೇಕಾ, ಡೀಸೆಲ್ ಬಿಡ್ಬೇಕಾ? ಅದು ಬರೋ ಗಂಟ ಹೆಂಗೆ ಅಂತ ಹೇಳಕ್ಕೆ, ಈಗ CNG ಏನಾರ ಮೈಲೇಜ್ ಜಾಸ್ತಿ ಆಗ್ಬೋದು. CNG ಬಿಟ್ರು ಒಳ್ಳೆ. ಅದು ಬಂದು ಮೈಲೇಜ್ ಜಾಸ್ತಿ ಬತ್ತು ಅಂದಾಗ ನಾವು ಮುಂದೆ ಹೇಳ್ಬೋದೇ ಹೊರತು ಈಗ ಏನು. ಸೊ ನನಗೆ ಇದೇನೆ ಅರ್ಥ ಆಗ್ತಾ ಇಲ್ಲ, ಟಾಟಾದವರು ಏನಕ್ಕೆ ಈ ಗಾಡಿನ ಮತ್ತೆ ಲಾಂಚ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಪೆಟ್ರೋಲು, ಡೀಸೆಲ್, ಎಲೆಕ್ಟ್ರಿಕ್, CNG ಈ 4 ವೇರಿಯಂಟಲ್ಲೂ ಬಿಟ್ರೆ ಟಾಟಾ ನ್ಯಾನೋ ಸಖತ್ ಕ್ಲಿಕ್ ಆಗುತ್ತೆ. ಇಲ್ಲ, ನಮ್ಮನ್ನ ತುಂಬಾ ಜನ ನೋಡ್ತಾರೆ, ಗಾಡಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತಾರೆ. ತಗೋಬೇಕು ಅಂತ ನನ್ನ ಎಷ್ಟೋ ಜನ ಕೇಳಿದ್ದಾರೆ, ನನ್ನ ಗಾಡಿನೂ ಕೇಳಿದ್ರು. ಬಟ್ ನಾನು ಸುಮ್ಮನೆ ಕೊಟ್ಟು ತಿರ್ಗಾ ಮತ್ತೆ ಇದು ಮಾಡೋದು ಬೇಡ ಅಂತ, ಓನರ್ ಪದೇ ಚೇಂಜ್ ಮಾಡೋದು ಬೇಡ, ಗಾಡಿ ನನಗೆ ಕಂಡೀಷನ್ ಚೆನ್ನಾಗಿದೆ, ನೆಕ್ಸ್ಟ್ ಹೆಂಗೋ ಏನೋ ಅಂತ ನಾನು ಚೇಂಜ್ ಮಾಡಕ್ ಹೋಗಿಲ್ಲ. ಬಟ್ ಫ್ರಂಟಿಂದ ನೋಡ್ಬೋದು. ಸೊ ಎರಡು ಆಲ್ಮೋಸ್ಟ್ ಸಿಮಿಲರ್ ಸೈಜಸ್ ಇದೆ. ಇದು ಆ್ಯಕ್ಚುಲಿ ಕಾಮೆಟ್ ಬಂದು ಒಂಚೂರು ಹೈಟಲ್ಲಿ ನಿಂತಿದೆ, ಅದರಿಂದ ನಿಮಗೆ ಇದೊಂಚೂರು ಹೈಟ್ ಥರ ಕಾಣಿಸ್ತಾ ಇರ್ಬೋದು. ಬಟ್ ಎರಡು ಗಾಡಿದು ಹೈಟು ಸೇಮ್ ಇದೆ. ಇನ್ನು ಲೆಫ್ಟ್ ಸೈಡಿಂದ ತೋರಿಸ್ತೀನಿ ನೋಡಿ. ಸೈಡಿಂದನೂ ಕೂಡ ಎರಡು ಗಾಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಮತ್ತು ಎಂಡು ಕೂಡ ಇಲ್ಲಿ ಆಗ್ತಿದೆ ನೋಡಿ. ಸೊ ಎರಡು ಗಾಡಿದು ಸೈಜು ಸೇಮು, ಸಿಮಿಲರು. ಬಟ್ ಏನಪ್ಪ ಡಿಫ್ರೆನ್ಸ್ ಅಂದರೆ ಇದರಲ್ಲಿ 2 ಡೋರ್ ಬರೋದು, ಈ ಕಡೆ 1 ಡೋರು, ಆ ಕಡೆ 1 ಡೋರು. ಬಟ್ ನಿಮಗೆ ನ್ಯಾನೋ ಬಂದು ಸಖತ್ ಪ್ರಾಕ್ಟಿಕಲ್ ಆಗಿದೆ. ಇದರಲ್ಲಿ 4 ಡೋರ್ ಬರುತ್ತೆ. ಸೊ ಈ ಕಡೆ 2 ಡೋರ್ ಬರುತ್ತೆ, ಆ ಕಡೆ 2 ಡೋರ್ ಬರುತ್ತೆ. ಹಾಗೆಯೇ ಬ್ಯಾಕ್ ಡಿಸೈನು ಕೂಡ ನೋಡ್ಬೋದು. ಇದು ಸ್ವಲ್ಪ 2011ನೇ ಮಾಡಲ್ ಆಗಿರೋದ್ರಿಂದ ನಿಮಗೆ ಔಟ್ಡೇಟೆಡ್ ಅಂತ ಕಾಣಿಸ್ಬೋದು. ಬಟ್ ಇಲ್ಲ, ಆಗಿನ ಕಾಲಕ್ಕೆ ಇದೆ ತುಂಬ ಅಪ್ಡೇಟೆಡ್ ಮಾಡಲು. ನೀವೆಲ್ಲ ಸೂಪರ್ ಕಾರಲ್ಲಿ ನೋಡ್ತೀರಾ, ಇಂಜಿನ್ ಬಂದು ಹಿಂದೆ ಇರುತ್ತೆ. ಬಟ್ ನ್ಯಾನೋದಲ್ಲೂ ಕೂಡ ಸೇಮು, ಇಂಜಿನು ಹಿಂದೆ ಇದೆ. ಫ್ರಂಟಲ್ಲಿ ಬರಲ್ಲ ಇದ್ರದ್ದು ಇಂಜಿನು, ಬ್ಯಾಕಲ್ಲೇ ಬರೋದು. ಅದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಅದೇನು ಇಂಜಿನ್ ಏನು ಇರಲ್ಲ. ಬ್ಯಾಟ್ರಿ ಬರುತ್ತೆ, ಅದು ಬಾಡಿ ಕೆಳಗಡೆ. ಈ ಕಡೆ ಸೈಡಿಂದನೂ ತೋರಿಸ್ಬಿಡ್ತೀನಿ ನೋಡಿ. ಒಂಚೂರು ಡಿಫ್ರೆನ್ಸ್ ಇಲ್ಲ ಸೈಜಲ್ಲಿ, ಗಾಡಿ ಸೈಜಲ್ಲಿ. ನಾನೀಗ ಗಾಡಿನ ಆನ್ ಮಾಡಿದ್ದೀನಿ. ಸೊ ಎಕ್ಸಾಸ್ಟ್ ಸೌಂಡ್ ಕೇಳಿ ನೀವಿಲ್ಲಿ. ಇದರಲ್ಲಿ ಆ್ಯಕ್ಚುಲಿ 2 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು ನಿಮಗೆ ಸೇಮ್ ಆಟೋ ಥರನೇ ಸೌಂಡ್ ಆಗುತ್ತೆ. ನಮ್ಮ ಜನಗಳಿಗೆ ಕಾರು ಆಟೋ ಥರ ಕಂಡ್ರೂ ಪರವಾಗಿಲ್ಲ, ಬಟ್ ಆಟೋ ಥರ ಫೀಲ್ ಆಗಬಾರ್ದು. ಅದು ಮೇನ್ ರೀಸನ್ ಅನ್ಕೋತೀನಿ ಈ ಗಾಡಿ ಫ್ಲಾಪ್ ಆಗೋದಕ್ಕೆ. ಕೇಳಿಸ್ತೀನಿ ನೋಡಿ ಈಗ ಎಕ್ಸಾಸ್ಟ್ ಸೌಂಡು. ಸೊ ಆ ಕಾಲದಲ್ಲಿ ಟಾಟಾ ನ್ಯಾನೋಗೆ ಮೇಯ್ನ್ ಮೆಜಾರಿಟಿ ಕಾಂಪಿಟೇಟರ್ ಅಂತ ಇದ್ದಿದ್ದೆ ಮಾರುತಿಯವ್ರದ್ದು. ಮಾರುತಿ ಆಲ್ಟೋ ಮತ್ತು ಮಾರುತಿ 800. ಎರಡು ಗಾಡಿನಲ್ಲೂ 3 ಸಿಲಿಂಡರ್ ಇಂಜಿನ್ ಬರ್ತಿತ್ತು. ಸೊ ಅದು ನಿಮಗೆ ಆಟೋ ಥರ ಫೀಲ್ ಆಗ್ತಾ ಇರಲಿಲ್ಲ, ಕಾರ್ ಇಂಜಿನ್ ಥರನೇ ಫೀಲ್ ಆಗ್ತಿತ್ತು. ಸಖತ್ತು ಸ್ಮೂತ್ ಆಗಿರೋದು 3 ಸಿಲಿಂಡರು. ಬಟ್ ಇದರಲ್ಲಿ ನಿಮಗೆ 2 ಸಿಲಿಂಡರ್ ಬರುತ್ತೆ. ನನ್ನ ಫ್ರೆಂಡ್ಸೇ ಸುಮಾರು ಜನ ಹೇಳಿದ್ದಾರೆ, ಏನಿದು ಟಾಟಾ AC ಇಂಜಿನ್ ಏನಾದರೂ ಹಾಕ್ಬಿಟ್ಟವ್ರ ಈ ಗಾಡಿಗೆ ಅಂತ. ಸೊ ಇದು ಒಂದು ಮೆಜಾರಿಟಿ ಡ್ರಾಬ್ಯಾಕು. ಆ್ಯಕ್ಚುಲಿ ಡ್ರಾಬ್ಯಾಕ್ ಅಂದರೆ ನಮ್ಮ ಜನಗಳಿಗೆ ಇಷ್ಟ ಆಗಲಿಲ್ಲ. ಇದು ಔಟರ್ ಲುಕ್ಕು ಇಷ್ಟ ಆಯಿತು, ಇಂಟೀರಿಯರ್ಸು ಇಷ್ಟ ಆಯಿತು, ಏನೂ ಪ್ರಾಬ್ಲಮ್ ಇರಲಿಲ್ಲ ಅದ್ರ ಜೊತೆ. ಸೊ ಆಟೋ ಥರ ಕಂಡ್ರೂ ತುಂಬ ಇಷ್ಟಪಟ್ಟಿದ್ರು ಟಾಟಾ ನ್ಯಾನೋನ. ಬಟ್ ಮೇಯ್ನಾಗಿ ಅವ್ರಿಗೆ ಏನು ಇಷ್ಟ ಆಗಲಿಲ್ಲ ಅಂದರೆ ಆಟೋ ಥರ ಸೌಂಡ್ ಆಗೋದು ಇಷ್ಟ ಆಗಲಿಲ್ಲ ಅಷ್ಟೇ. ಇಷ್ಟೇ ರೀಸನು. ನಾನು MG ಕಾಮೆಂಟ್ನ ಏನಕ್ಕೆ ತೊಗೊಂಡೆ ಅಂದರೆ ಟಾಟಾ ನ್ಯಾನೋ ಮಾರ್ಕೆಟಲ್ಲಿ ಇಲ್ಲ. ಮಾರ್ಕೆಟಲ್ಲಿ ಇದ್ದರೆ ಡೆಫಿನೆಟಾಗಿ ಈ ಗಾಡಿನೇ ನಾನು ತಗೋತಿದ್ದೆ. ಸೊ ಇದನ್ನು ಈ ವಿಡಿಯೋ ಮುಖಾಂತರ ಹೇಳ್ಬೇಕು ಅನ್ನಿಸ್ತು. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.